ॐ शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भगवन्तौ पुनः पुनः ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಶ್ರವಣಾರ್ಥಿಗಳು ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 3ನೇ ಅಧ್ಯಾಯ 1ನೇ ಪಾದ, ಅದರಲ್ಲಿ 2ನೇ ಅಧಿಕರಣ. ಎರಡನೇ ಅಧಿಕರಣ 8ನೇ ಸೂತ್ರದ ಒಂದು ಭಾಷ್ಯ ಅನ್ನುವಂಥದ್ದು ಈಗ ನಡೀತಾ ಇದೆ. ಕಹ ಪುನರನುಶಯೋ ನಾಮ ಇತಿ. ಇಲ್ಲಿ ಅನುಶಯ ಅಂತ ಹೇಳಿದ್ರಲ್ಲ, ಕಹ ನಾಮ, ಅನುಶಯ ಅಂತಂದ್ರೆ ಏನು ಅಂತ ಇಲ್ಲಿ ಒಂದು ಏಕದೇಶಿಗಳ ಮತದ ಬಗ್ಗೆ ಹೇಳ್ತಾ ಇದ್ದಾರೆ. ಅನುಶಯ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಏಕದೇಶಿಗಳು ಏನ್ ಹೇಳ್ತಾ ಇದ್ದಾರೆ, ಅವ್ರ ಮತದ ಅಭಿಪ್ರಾಯವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಚಿತ್ ತಾವತ್ ಆವುಹು ಅಂದ್ರೆ ಈ ವಿಷಯಕವಾಗಿ ಕೆಲವರು ಹೀಗೆ ಹೇಳ್ತಾ ಇದ್ದಾರೆ ಅಂತ. ಕೆಲವರು ಈ ಅನುಶಯ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ಅವರ ಅಭಿಪ್ರಾಯವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸ್ವರ್ಗಾರ್ಥಸ್ಯ ಕರ್ಮಣಃ ಭುಕ್ತಫಲಸ್ಯ ಅವಶೇಷಃ ಕಶ್ಚಿತ್ ಅನುಶಯೋ ನಾಮ ಬಾಂಡಾನುಸಾರಿ ಸ್ನೇಹವತ್. ಸ್ವರ್ಗಾರ್ಥಸ್ಯ ಅಂದ್ರೆ ಸ್ವರ್ಗಾರ್ಥವಾಗಿರತಕ್ಕಂಥ ಕರ್ಮಣಃ, ಈಗ ಕರ್ಮದ ಫಲ ಅನ್ನುವಂಥದ್ದನ್ನ ನಾವು ಸ್ವರ್ಗದಲ್ಲಿ ಅನುಭೋಗ ಮಾಡ್ತಾ ಇದ್ದೀವಿ. ಈಗ ಸ್ವರ್ಗವನ್ನ ಪಡೆಯುವುದಕ್ಕೋಸ್ಕರವಾಗಿ ಅನೇಕ ಯಜ್ಞಯಾಗಾದಿಗಳನ್ನ ಮಾಡಿ ಸ್ವರ್ಗಕ್ಕೆ ಹೋಗಿರ್ತೀವಿ. ಅಲ್ಲಿ ಸ್ವರ್ಗಾರ್ಥವಾಗಿರ್ತಕ್ಕಂಥ ಆ ಕರ್ಮದ ಫಲ ಅನ್ನುವಂಥದ್ದು ಭುಕ್ತ ಫಲಸ್ಯ, ಆ ಕರ್ಮದ ಫಲ ಅನ್ನುವಂಥದ್ದನ್ನ ನಾವು ಅನುಭವಿಸಿದ ನಂತರದಲ್ಲಿ ಅವಶೇಷ ಕಶ್ಚಿತ್ ಅನುಶಯೋ ನಾಮ ಬಾಂಡಾನುಸಾರಿ ಸ್ನೇಹವತ್, ಅಲ್ಲಿ ಅನುಭೋಗ ಮಾಡಿದ ತಕ್ಷಣ ಒಂದ್ ಸ್ವಲ್ಪ, ಕಶ್ಚಿತ್ ಅಂದ್ರೆ ಒಂದಿಷ್ಟು ಅದ್ರೊಳಗೆ ಉಳಿತದ ಅಂತ. ಅನುಭವಿಸಿದ ಬಳಿಕ ಉಳಿದಿರ್ತಕ್ಕಂಥ ಯಾವುದೋ ಒಂದು ಭಾಗ ಅನ್ನುವಂಥದ್ದು ಏನದಲ್ಲ, ಅದಕ್ಕ ಇವ್ರೇನಂತ ಕರ್ಕೊಂಡು ಬಂದ್ರು, ಅನುಶಯ ಅಂತ ಕರೆದ್ರು. ಅದಕ್ಕೆ ಉಳಿದಿರ್ತಕ್ಕಂಥ ಒಂದು ಅಂಶ, ಒಂದು ಸ್ವಲ್ಪ ಭಾಗ, ಅಲ್ಲಿ ಸ್ವರ್ಗದ ಎಲ್ಲಾ ಭೋಗವನ್ನ ಅನುಭೋಗ ಮಾಡಿರ್ತಾನೆ. ನೀವು ಮಾಡಿರ್ತಕ್ಕಂಥ ಕರ್ಮಾನುಸಾರವಾಗಿ ಅಲ್ಲಿ ಏನ ಅದು ಭೋಗ ಕೊಡ್ತದ. ಸ್ವರ್ಗ ಅನ್ನುವಂತಹದ್ದು ಅದು ಭೋಗ ಕೊಡ್ತದ. ಯಾಕಂದ್ರೆ ಆ ಕರ್ಮದ ಫಲ ಅನುಭವಿಸ್ಲೇಬೇಕಲ್ರಿ. ಅದ್ರೊಳಗೆ ಯಾವುದೋ ಒಂದು ಭಾಗ ಅನ್ನುವಂಥದ್ದು ಏನು ಉಳಿತದಲ್ಲ, ಅದಕ್ಕೆ ಅನುಶಯ ಅಂತ ಕರ್ಕೊಂಡು ಬರ್ತಾರೆ. ಹೇಗೆ ಅಂತಂದ್ರೆ ಬಾಂಡಾನುಸಾರಿ ಸ್ನೇಹವತ್. ಒಂದು ಪಾತ್ರೆಯೊಳಗ ಎಣ್ಣೆ ಹಾಕಿರ್ತಾರ, ಆ ಎಣ್ಣೆ ತೆಗೆದ್ರೂ ಕೂಡ ಅದ್ರೊಳಗೆ ಒಂದು ಜಿಡ್ ಅನ್ನುವಂಥದ್ದು ಉಳ್ಕೊಂಡಿರ್ತದ. ಅದು ಆ ಪಾತ್ರೆಯೊಳಗ ಆ ಜಿಡ್ ಹೆಂಗ ಅದನ್ನ ಅನುಸರಿಸಿಕೊಂಡು ಇರ್ತೈತಲ್ಲ, ಹಂಗ ಅಂತ ಹೇಳಿದ್ರು ಅವರು. ಅದನ್ನ ವಿವರಣೆ ಕೊಡ್ತಾರ. ಯಥಾಹಿ ಸ್ನೇಹ ಬಾಂಡಂ ರಿಚ್ಯಮಾನಂ ನ ಸರ್ವಾತ್ಮನ ರಿಚ್ಯತೆ. ಅಂದ್ರೆ ಪಾತ್ರೆಯಲ್ಲಿರ್ತಕ್ಕಂಥ ಎಣ್ಣೆಯನ್ನ ನಾವು ಖಾಲಿ ಮಾಡಿದ್ರೂ ಕೂಡ ಸಂಪೂರ್ಣವಾಗಿ ಅದನ್ನ ಖಾಲಿ ಮಾಡಕ್ ಆಗ್ತದೇನು ಅಂತಂದ್ರೆ ಆಗಂಗಿಲ್ಲ. ಯಾಕಂದ್ರೆ ನಾವು ಇಷ್ಟು ಎಣ್ಣೆ ಸುರುವೆ ಅಂತಂದ್ರೆ ಬೇರೆ ಪಾತ್ರೆ ಎಣ್ಣೆ ಸುರಿ ಬಿಟ್ಟಿವಿ ಇವಾಗ, ಆದ್ರೂ ಸಂಪೂರ್ಣ ಎಣ್ಣೆ ಹೋಗೇತೇನು ಅದ್ರಾಗ. ಈಗ ನೀರ್ ಇರ್ತದ, ನೀರನ್ನ ಇನ್ನೊಂದು ಪಾತ್ರೆಗೆ ಹಾಕಿಬಿಟ್ರೆ ಅಲ್ಲೇನು ನೀರಿನ ಅಂಶ ಉಳಿಯಂಗಿಲ್ಲ, ಎಲ್ಲಾ ನೀರ್ ಅದ್ರಾಗ ಬಿದ್ದು ಹೋಗ್ಬಿಡ್ತೈತಲ್ಲ. ಆದ್ರೆ ಎಣ್ಣೆ ಹಂಗಲ್ಲ. ಒಂದು ಪಾತ್ರೆಯಾಗಿನ ಎಣ್ಣೆ ಇನ್ನೊಂದು ಪಾತ್ರೆಗೆ ಹಾಕಿದೀವಿ ಅಂತಂದ್ರ ಅದ್ರಾಗನು ಕೂಡ ಸ್ವಲ್ಪ ಉಳಿತದ ಅಂತ ಹೇಳ್ತಾರ ಅವರು. ಆ ಎಣ್ಣೆ ಅನ್ನುವಂತ ಸಂಪೂರ್ಣವಾಗಿ ಅದನ್ನ ಖಾಲಿ ಮಾಡಕ್ ಆಗಂಗಿಲ್ಲ ಅಂತ, ಅದು ಬರಿದು ಮಾಡಕ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಪಾತ್ರೆಯನ್ನ ಅಂಟ್ಕೊಂಡೇ ಇರ್ತದಂತ. ಬಾಂಡಾನುಸಾರಿಯೇವ ಕಶ್ಚಿತ್ ಸ್ನೇಹಶೇಷ ಅವತಿಷ್ಠತೆ. ಅಂದ್ರೆ ಆ ಭಾಂಡದೊಳಗ ಪಾತ್ರೆಯೊಳಗ ಅಂಟಿಕೊಂಡೇ ಸ್ವಲ್ಪ ಎಣ್ಣೆ ಅನ್ನುವಂತಹದ್ದು
ಹ್ಮ್ ಅದು ಶೇಷವಾಗಿ ಹೆಂಗ ಅದಕ್ಕೆ ಹತ್ಕೊಂಡ ಹೆಂಗೆ ಇರ್ತದೋ ಅಂತ. ಹ್ಮ್ ತಥಾ ಅನುಶಯೋ ಅಪಿ. ಹಾಗೆ ಇಲ್ಲಿ ಆ ಸ್ವರ್ಗಲೋಕದೊಳಗೆ ಎಲ್ಲಾ ಕರ್ಮದ ಫಲವನ್ನ ಅನುಭೋಗ ಮಾಡೇವಂದ್ರೂ ಕೂಡ ಅದ್ರೊಳಗೆ ಒಂದು ಸ್ವಲ್ಪ ಶೇಷ ಅನ್ನುವಂಥದ್ದು ಅದ್ರೊಳಗೆ ಇರ್ತೈತಂತ, ಅದು ಅಂಟ್ಕೊಂಡೇ ಇರ್ತೈತಂತ. ಹ್ಮ್ ಅನುಶಯ ಅಂತಂದ್ರೆ ಏನು? ಆ ಕರ್ಮದ ಫಲವನ್ನ ಅನುಭೋಗಿಸಿದ ನಂತರದೊಳಗೆ ಹ್ಮ್ ಅದ್ರೊಳಗೆ ಸ್ವಲ್ಪ ಭಾಗ ಅನ್ನುವಂಥದ್ದು, ಹ್ಮ್ ಒಂದಿಷ್ಟು ಭಾಗ ಅನ್ನುವಂಥದ್ದು ಹ್ಮ್ ಅದು ಇನ್ನೂ ಫಲ ಕೊಟ್ಟಿರುವುದಿಲ್ಲ, ಅದು ಹಂಗೆ ಇರ್ತೈತೆ, ಅದು ಸ್ವಲ್ಪ ಮಾತ್ರ ಅದ್ರಾಗ ಇರ್ತೈತಿ. ಹ್ಮ್ ಅದಕ್ಕೆ ಅನುಶಯ ಅಂತ ಕರೀತಾರೆ ಅಂತ ಇಲ್ಲಿ ಆ ಏಕದೇಶಿಗಳು ಹೇಳ್ತಾ ಇದ್ದಾರೆ. ನನು ಇಲ್ಲಿ ಪೂರ್ವಪಕ್ಷಿ ಹೇಳ್ತಾನೆ, ಕಾರ್ಯ ವಿರೋಧಿತ್ವಾತ್ ಅದೃಷ್ಟಸ್ಯ ನ ಭುಕ್ತ ಫಲಸ್ಯ ಅವಶೇಷ ಅವಸ್ಥಾನಂ ನ್ಯಾಯಂ. ಈಗ ಅಲ್ಲಿ ಅವ್ರು ಏನು ಹೇಳಿದ್ರು ಅಂತಂದ್ರೆ, ಈಗ ಆಕ್ಷೇಪ ಏನಪ್ಪಾ ಅಂತಂದ್ರೆ ಕಾರ್ಯ ವಿರೋಧಿತ್ವಾತ್ ಅದೃಷ್ಟಸ್ಯ, ಈ ಅದೃಷ್ಟ ಅನ್ನುವಂಥದ್ದು ಅದು ಕಾರ್ಯಕ್ಕೆ ವಿರೋಧವಾಗಿರುವುದರಿಂದ ಅಂತ. ಹ್ಮ್ ಅಂದ್ರೆ ಕರ್ಮದ ಅದೃಷ್ಟ ಅನ್ನುವಂಥದ್ದು ಅದು ಫಲವನ್ನ ಕೊಟ್ಟೇ ತೀರ್ತದ ಅಂತದು. ಹ್ಮ್ ಯಾವುದು ಕರ್ಮದ ಅದೃಷ್ಟ ಅನ್ನುವಂಥದ್ದು ಏನದ ಅದು ಫಲವನ್ನ ಕೊಡ್ಲಿಕ್ಕೇನೆ ಬಂದದ. ಹ್ಮ್ ಮತ್ತು ಅದರಲ್ಲಿ ಸ್ವಲ್ಪ ಅಲ್ಲಿ ಉಳಿತದ ಅನ್ನುವಂಥದ್ದೇ ಇಲ್ಲಿ ವಿರುದ್ಧ ಅಂತಲ್ಲಿ. ಹ್ಮ್ ಅದ್ರಾಗ ಸ್ವಲ್ಪ ಉಳಿತದ ಅಂತ ಏನು ಹೇಳ್ತಿರಲ್ಲ, ಹಾ. ಅದು ಫಲ ಕೊಡಾಕ ಬಂದದ ಅಂದ್ಮೇಲೆ ಎಲ್ಲಾ ಫಲ ಕೊಟ್ಟೇ ತೀರ್ತದ ಅಂತ. ಹ್ಮ್ ಅದ್ರಾಗ ಸ್ವಲ್ಪ ಆಗ ಉಳಿತದ, ಅದು ಉಳಿದಿರುವುದಂತೆ ಅಂತ ಹೇಳುವಂಥದ್ದು ಇದು ವಿರುದ್ಧ ಅನಿಸ್ತದಲ್ಲ ಅಂತ ಈಗ ಅವನು ಹೇಳ್ತಾ ಇದ್ದಾನೆ. ಅದು ಅದೃಷ್ಟ ಕಾರ್ಯಕ್ಕೆ ವಿರುದ್ಧವಾಗಿರುವುದರಿಂದ ಹ್ಮ್ ಇಲ್ಲಿ ಭುಕ್ತ ಫಲಸ್ಯ ಕಾರ್ಯ ವಿರೋಧಿತಾತ್ ಅದೃಷ್ಟಸ್ಯ ನ ಭುಕ್ತ ಫಲಸ್ಯ ಅವಸ್ಥಾನಂ ನ್ಯಾಯಂ. ಹ್ಮ್ ಅಂದ್ರೆ ಅಲ್ಲಿ ಅವಶೇಷ ಇರುವಂತಹದ್ದು ನೀವು ಹೇಳ್ತಿರಲ್ಲ, ಅದು ನೀವು ಹೇಳುವುದು ಇದು ಒಪ್ಪಿಗೆ ಆಗುವುದಿಲ್ಲ ಅಂತ, ಇದು ಸಂಭವಿಸುವುದಿಲ್ಲ ಅಂತ. ಹ್ಮ್ ಯಾಕೆಂದ್ರೆ ಅದು ಕರ್ಮದ ಫಲವನ್ನು ಸಂಪೂರ್ಣವಾಗಿ ಅದು ಭೋಗ ಕೊಟ್ಟೇ ಹೋಗ್ತೈತೆ ಅಂತದು. ಹ್ಮ್ ಮತ್ತೆ ನೀವು ಸ್ವಲ್ಪ ಉಳಿತೈತೆ ಅಂತ ಹೇಳ್ತಾ ಇದ್ದೀರಲ್ಲ, ಇದೇನು ಹ್ಮ್ ಅದು ಯೋಗ್ಯವಾಗಿರ್ತಕ್ಕಂಥ ಒಪ್ಪತಕ್ಕಂಥದ್ದು ಅಲ್ಲ ಅಂತ ಹೇಳಿ ಹ್ಮ್ ಇಲ್ಲಿ ಆಕ್ಷೇಪ ಅನ್ನುವಂಥದ್ದನ್ನು ಮಾಡಿದರೆ ನ ಅಯಂ ದೋಷ, ಹ್ಮ್ ಇದೇನು ದೋಷ ಅಲ್ಲ ಅಂತ. ಹ್ಮ್ ಯಾಕಂತಂದ್ರೆ ನಹಿ ಸರ್ವಾತ್ಮನ ಭುಕ್ತ ಫಲತ್ವಂ ಕರ್ಮಣಃ ಪ್ರತಿಜಾನೀಮಹೇ. ಭುಕ್ತ ಫಲತ್ವಂ ಸರ್ವಾತ್ಮನ, ಕರ್ಮಣ ಅಂದ್ರೆ ನಾವು ಏನು ಕರ್ಮ ಮಾಡಿರ್ತೇವಲ್ಲ ಹ್ಮ್ ಆ ಕರ್ಮ ಅನ್ನುವಂಥದ್ದು ಅದು ಫಲ ಅನ್ನುವಂಥದ್ದನ್ನ ಸಂಪೂರ್ಣವಾಗಿಯೇ ಅದು ಫಲವನ್ನ ಕೊಡ್ತದ ಅಂತ ಹೇಳಿ ನಾವೇನು ಅದನ್ನು ಹೇಳೋದಿಲ್ಲ ಅಂತ ಹೇಳ್ತಾರ ಅವರು. ಅವ ಎಷ್ಟು ಕರ್ಮ ಮಾಡಿರ್ತಾನೋ ಹ್ಮ್ ಅದಿಷ್ಟು ತನಗ ಫಲವನ್ನ ಸಂಪೂರ್ಣವಾಗಿ ಕೊಟ್ಟ ಅದು ಕೊಟ್ಟ ಹೋಗ್ತದನ್ನುವಂಥದ್ದನ್ನ ಹ್ಮ್ ನಾವು ಒಪ್ಪಿಲ್ಲ. ಹ್ಮ್ ಒಂದ್ ವೇಳೆ ಹಾಗೆ ಹೇಳಿದ್ರೆ ಹ್ಮ್ ಅವಾಗ ಅನುಶಯ ಅನ್ನುವಂಥದ್ದು ಉಳಿಯುವುದಿಲ್ಲ ಅಂತ ಸರಿ ಹೋಗ್ತಿತ್ತದು. ಹ್ಮ್ ಅಲ್ಲಿ ಉಳಿಯುವುದಕ್ಕೆ ಅವಕಾಶನೇ ಇರ್ತಿರ್ಲಿಲ್ಲ ಅಂತ. ಹ್ಮ್ ಅದು ಸಂಪೂರ್ಣ ಫಲವನ್ನ ಕೊಟ್ಟು ನಾಶ ಆಕೈತೆ ಅಂತ ಒಂದು ವೇಳೆ ಹ್ಮ್ ನಾವು ಹೇಳಿದ್ರ, ಹ್ಮ್ ಆ ತರ ಹೇಳಿದ್ರೆ ಹ್ಮ್ ಅವಾಗಲ್ಲಿ ಅನುಶಯ ಅನ್ನುವಂಥದ್ದು ಅಂದ್ರೆ ಸ್ವಲ್ಪ ಒಂದು ಒಂದು ಭಾಗ ಅನ್ನುವಂಥದ್ದು ಅಲ್ಲಿ ಉಳಿಯೋದಕ್ಕೆ ಅವಕಾಶ ಇರ್ತಿರ್ಲಿಲ್ಲ. ಹ್ಮ್ ಅಂದ್ರೆ ಸ್ವಲ್ಪ ಭಾಗ ಅಲ್ಲಿ ಉಳಿದುಕೊಂಡಿದ್ರೂ ಹ್ಮ್ ಅಲ್ಲಿ ಅದೃಷ್ಟ ಅನ್ನುವಂಥದ್ದು ತನ್ನ ಕಾರ್ಯವನ್ನ ಮಾಡಿದಂತೆ ಆಗೈತಿ ಅಂತ. ಸ್ವಲ್ಪ ಉಳಿದೈತೆ ಅಂದ್ರೂ ಕೂಡ ಹ್ಮ್ ಅಲ್ಲಿ ಅದೃಷ್ಟ ತನ್ನ ಕಾರ್ಯವನ್ನು ಮಾಡಿಬಿಟ್ಟೈತೆ, ಅದು ಹೌದು. ಅದು ಫಲ ಕೊಟ್ಬಿಟ್ಟೈತೆ ಅಂತ ಅದೃಷ್ಟ. ಹ್ಮ್ ಅದು ಫಲ ಕಾರ್ಯ ಮಾಡಿಲ್ಲ ಅಂತ ನಾವೇನ್ ಹೇಳ್ತಾ ಇಲ್ವಲ್ಲ. ಹ್ಮ್ ಸ್ವಲ್ಪ ಉಳಿದೈತೆ ಅಂದ್ರೂ ಕೂಡ ಸ್ವಲ್ಪ ಭಾಗ ಉಳಿದೈತಪ್ಪ ಅಂತಂದ್ರೂ ಹ್ಮ್ ಅದು ಒಂದು 90%, 90 ಬೇಡ 98% ಹ್ಮ್ ಅದ್ರೊಳಗೆ ಅದು ಫಲ ಕೊಟ್ಟೈತೆ ಅಂದ್ರು, ಇನ್ನೊಂದು 2% ಆದ್ರೂ ಹ್ಮ್ ಅದ್ರಾಗ ಉಳಿದೈತೆ ಅಂದ್ರೂ ಹ್ಮ್ ಅದು ಅದೃಷ್ಟ ತನ್ನ ಕಾರ್ಯವನ್ನ ಮಾಡಿದಂತೆ ಅಂದ್ರೆ ಅರ್ಥ ಆಯ್ತಲ್ಲ ಅಂತ. ಹ್ಮ್ ನಹಿ ಸರ್ವಾತ್ಮನ ಭುಕ್ತ ಫಲತ್ವಂ ಕರ್ಮಣಃ ಪ್ರತಿಜಾನೀಮಹೇ. ಆದ್ದರಿಂದ ಇಲ್ಲಿ ಈ ಅದೃಷ್ಟ ಅನ್ನುವಂಥದ್ದು ಇಲ್ಲಿ ಏಕದೇಶಿ ಹೇಳ್ತಾ ಇದ್ದಾನೆ, ಕರ್ಮದ ಫಲ ಅನ್ನುವಂಥದ್ದು ಸಂಪೂರ್ಣವಾಗಿ ಹ್ಮ್ ಅದು ಭೋಗ ಮಾಡಿಬಿಟ್ಟೈತಿ ಅಂತ ಹೇಳಿ ಹ್ಮ್ ಇದನ್ನ ನಾವು ಹೇಳೋದಿಲ್ವಲ್ಲ ಅಂತಂದಾಗ ಮತ್ತೆ ಮತ್ತೆ ಪೂರ್ವಪಕ್ಷಿ ಹೇಳ್ತಾ ಇದ್ದಾನೆ, ಹ್ಮ್
ಅವ್ ಈ ರೀತಿ ಉತ್ತರ ಕೊಟ್ಟಾಗ ಅವ ಅಂತಾನ ನಿರವಶೇಷ ಕರ್ಮ ಫಲೋಪಭೋಗಾಯ ಚಂದ್ರಮಂಡಲಂ ಆರೂಢ. ಹ್ಮ್ ಮತ್ತ ಅವನ ಏನ್ ಆಕ್ಷೇಪ ಮಾಡಿದ ಅಂತಂದ್ರೆ ಹ್ಮ್ ಇಲ್ಲಿ ಒಬ್ಬ ಕರ್ಮಿಯಾಗಿರ್ತಕ್ಕಂಥವ್ನು, ಉಪಾಸಕನಾಗಿರ್ತಕ್ಕಂಥವ್ನು, ಹ್ಮ್ ಏನ ಇಲ್ಲಿ ಇಷ್ಟ ಪೂರ್ತ ದತ್ತ ಅನ್ನುವಂತ ಏನ್ ಕರ್ಮಗಳನ್ನ ಮಾಡಿದಾನಲ್ಲ, ಹೌದು. ಅವನು ಆ ಸ್ವರ್ಗಲೋಕಕ್ಕೆ ಚಂದ್ರಮಂಡಲಕ್ಕೆ ಅಂತ ತಿಳ್ಕೊಂಡಿಲ್ರಿ. ಹ್ಮ್ ಹ್ಮ್ ಆ ಚಂದ್ರಮಂಡಲಕ್ಕೆ ಯಾಕೆ ಹೋಗ್ಯಾನ ಅಂತಂದ್ರ ಹ್ಮ್ ತಾನು ಮಾಡಿರ್ತಕ್ಕಂತ ಕರ್ಮದ ಫಲವನ್ನ ಸಂಪೂರ್ಣವಾಗಿ ಅದನ್ನ ಉಪಭೋಗ ಮಾಡ್ಬೇಕಂತ ಅವನು ಹೋಗಿದಾನಲ್ಲ ಅಲ್ಲಿ. ಹ್ಮ್ ಸ್ವಲ್ಪ ಅದನ್ನ ಉಂಡು ಬರೋನು ಉಳಿದಿದ್ದ ಇನ್ನಷ್ಟು ಉಳಿಲಿ ಅಂತ ಹೇಳಿ ಹಂಗೇನಿಲ್ವಲ್ಲ. ಹ್ಮ್ ಅವನು ಕರ್ಮ ಫಲವನ್ನ ಸಂಪೂರ್ಣವಾಗಿ ಹ್ಮ್ ಅದನ್ನ ಅನುಭವಿಸ್ಬೇಕಂತ ಹೇಳಿ ಅವನು ಹೋಗಿದಾನ. ಹ್ಮ್ ಚಂದ್ರಮಂಡಲ ಸೇರ್ಕೊಂಡಿದಾನಂತ ಅಲ್ಲಿ. ಅದ ಆರೂಢ ಅಂದ್ರೆ ಅಲ್ಲಿ ಹತ್ತಿದಾನಂತ ಚಂದ್ರಮಂಡಲದೊಳಗ. ಹ್ಮ್ ಅಲ್ಲಿ ಹೋಗಿ ಯಾಕೆ ಸೇರ್ಕೊಂಡಾನ ಅಂತಂದ್ರ, ಹ್ಮ್ ಅಲ್ಲಿ ಯಾಕೆ ಏರಿದಾನ ಅಂತಂದ್ರ ಹ್ಮ್ ಅವನು ಮಾಡಿರ್ತಕ್ಕಂತ ನಿರವಶೇಷ ಅಂದ್ರೇನು, ಹ್ಮ್ ಸ್ವಲ್ಪ ಉಳಿಲಾರ್ದಂಗ ಅಂತ. ಹ್ಮ್ ಎಷ್ಟು ಉಳಿಲಾರ್ದಂಗ ಹ್ಮ್ ತಾನು ಮಾಡಿರ್ತಕ್ಕಂತ ಕರ್ಮದ ಫಲವನ್ನ ಹ್ಮ್ ಅಲ್ಲಿ ಉಪಭೋಗಾಯ, ಆ ಕರ್ಮದ ಫಲವನ್ನ ಅನುಭೋಗ ಮಾಡುವುದಕ್ಕೋಸ್ಕರವಾಗಿ, ಉಪಭೋಗ ಮಾಡುವುದಕ್ಕೋಸ್ಕರವಾಗಿ ಚಂದ್ರಮಂಡಲವನ್ನ ಸೇರ್ಕೊಂಡಿದ್ದಾನಲ್ಲ ಅಂತ ಅಂತ ಒಂದ್ ವೇಳೆ ಪೂರ್ವ ಪಕ್ಷಿ ಮತ್ತೆ ಆಕ್ಷೇಪ ಮಾಡಿದ್ರೆ ಹ್ಮ್ ಪಾಠಂ. ಹ್ಮ್ ನಿಜಪ್ಪ ನೀ ಹೇಳುದು ಸರಿ ಐತಿ. ಹ್ಮ್ ತಥಾಪಿ ಆದಾಗ್ಯೂ ಕೂಡ ಸ್ವಲ್ಪ ಕರ್ಮ ಅವಶೇಷ ಮಾತ್ರೇನ ತತ್ರ ಅವಸ್ಥಾತುಂ ನ ಲಭ್ಯತೆ. ಹ್ಮ್ ಅಲ್ಲಿ ಸ್ವಲ್ಪವೇ ಕರ್ಮ ಅನ್ನುವಂತಹದ್ದು ಉಳಿದುಕೊಂಡಿರುವುದರಿಂದ ಅಲ್ಲಿ ಅವನಿಗೆ ನಿಂತಿರುವುದಕ್ಕಾಗುವುದಿಲ್ಲ ಅಂತ ಹೇಳ್ತಾರೆ ಅಲ್ಲಿ. ಹ್ಮ್ ಯಾಕಂದ್ರೆ ಅಲ್ಲಿ ಸ್ವಲ್ಪ ಕರ್ಮ ಉಳ್ಕೊಂಡೈತಂದ್ರೂ ಕೂಡ ಅಲ್ಲಿ ನಿಲ್ಲಕ್ ಆಗ್ತದೇನು ಅಂತಂದ್ರೆ ಸರಿ. ನಿಲ್ಲಕ್ ಆಗೋದಿಲ್ಲ ಅಂತ. ಅಂದ್ರೆ ಅದೃಷ್ಟ ಅನ್ನುವಂತಹದ್ದು ಏನ್ ಕೊಡಬೇಕಾಗಿದ್ದ ಫಲ ಅನ್ನುವಂತಹದ್ದು ಆ ಫಲವನ್ನ ಕೊಡ್ಲಿಲ್ಲ ಅನ್ನುವಂತ ಅಲ್ಲೇನು ದೋಷ ಅನ್ನುವಂತಹದ್ದಿಲ್ಲ. ಹ್ಮ್ ಅಲ್ಲಿ ಸ್ವಲ್ಪ ಕರ್ಮ ಉಳ್ಕೊಂಡೈತಂದ್ರೂ ಕೂಡ ಅವನು ಅಲ್ಲಿ ನಿಲ್ಲಿಕ್ಕಾಗೋದಿಲ್ಲ ಅಂತ. ಹ್ಮ್ ಯಥಾ ಕಿಲ ಕಶ್ಚಿತ್ ಸೇವಕಃ ಸಕಲೈಃ ಸೇವೋಪಕರಣೈಃ ರಾಜಕುಲಂ ಉಪಸೃಪ್ತಃ ಚಿರಪ್ರವಾವ ಚಿರಪ್ರವಾಸಾತ್ ಪರೀಕ್ಷೀಣ ಬಹೂಪಕರಣಃ ಛತ್ರ ಪಾದುಕಾದಿ ಮಾತ್ರಾವಶೇಷಃ ನ ರಾಜಕುಲೆ ಅವಸ್ಥಾತುಂ ಶಕ್ನೋತಿ. ಈಗೊಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾನೆ. ಹ್ಮ್ ಇಲ್ಲಿ ಆಚಾರ್ಯ ಏನು ಉದಾಹರಣೆ ಕೊಟ್ಟರು ಅಂತಂದ್ರೆ ಯಥಾಕಿಲ ಕಶ್ಚಿತ್ ಸೇವಕಃ. ಯಥಾ ಅಂದ್ರೆ ಹೇಗೆ ಒಬ್ಬ ಸೇವಕನಾಗಿರ್ತಕ್ಕಂಥವನು, ಕಶ್ಚಿತ್ ಸೇವಕಃ ಹ್ಮ್ ಸಕಲೈಹಿ ಸೇವೋಪಕರಣೈಹಿ, ಹ್ಮ್ ಅವನು ಸೇವೆಯನ್ನ ಮಾಡ್ತಕ್ಕಂಥ ಉಪಕರಣಗಳನ್ನ ಎಲ್ಲಾ ತೆಗೆದುಕೊಂಡು ಹ್ಮ್ ಅವನು ಆ ರಾಜಕುಮಾರ ರಾಜನ ಹತ್ರ ಹೋಗಿದಾನಂತ ತಿಳ್ಕೊಂಡು, ಒಬ್ಬ ಸೇವಕ ಹ್ಮ್ ಅರಮನೆಗೆ ಹೋಗಿದಾನ. ಹೌದು. ಅಲ್ಲಿ ಸೇವೆಯನ್ನ ಮಾಡತಕ್ಕಂಥ ಎಲ್ಲಾ ಉಪಕರಣ ತೆಗೆದುಕೊಂಡು ಅವನು ಅರಮನೆಗೆ, ರಾಜಕುಲಂ ಅಂದ್ರೆ ಅಲ್ಲಿ ಅರಮನೆಗೆ ಹ್ಮ್ ಉಪಸೃಪ್ತ, ಹ್ಮ್ ಅಲ್ಲಿ ಅವನು ಹೋಗಿದ್ದವನು ಏನ್ ಮಾಡ್ತಾನ, ಚಿರಪ್ರವಾಸಾತ್, ಹ್ಮ್ ಅಲ್ಲಿ ಬಹುಕಾಲ ಅಲ್ಲಿ ಇರ್ತಾನ, ಅವನು ಅಲ್ಲಿ ಉಳ್ಕೊಂಡಿರ್ತಾನ. ಹ್ಮ್ ಅಲ್ಲಿದ್ದುದ್ರಿಂದ ಏನಾಯ್ತು, ಪರೀಕ್ಷೀಣ ಬಹುಪಕರಣ, ಹ್ಮ್ ಅವನು ತಗೊಂಡು ಹೋಗಿರ್ತಕ್ಕಂತ ಉಪಕರಣಗಳೇನದಾವಲ್ಲ ಹ್ಮ್ ಅವೆಲ್ಲ ಮುಗಿದು ಹೋದ ಬಳಕ ಬಹುಕ್ಷೀಣ ಇದು ಪರೀಕ್ಷೀಣ ಬಹುಪಕರಣ, ಅಲ್ಲಿ ಅನೇಕ ಉಪಕರಣ ತೆಗೆದುಕೊಂಡು ಹೋಗಿದ್ನಲ್ಲ ಹ್ಮ್ ಅವೆಲ್ಲ ಅಲ್ಲಿ ಏನು ಬಳಕೆ ಮಾಡಿದ ಮೇಲೆ ಅವೆಲ್ಲ